ಒಂದು 200 ರೂಪಾಯಿಗೆ ಮೋಸ ಆಗಲ್ಲ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾವ್ರೆ ಅಂತ ಒಂದು ನ್ಯೂಸ್ ಹೊರದಾಡ್ತಾ ಐತೆ. ರಾಜೀನಾಮೆ, ಸಿದ್ದರಾಮಯ್ಯ ರಾಜೀನಾಮೆ. ಬಡತನ ಇರುತ್ತೆ ನಮ್ಮ ವಿಡಿಯೋಸಲ್ಲಿ, ಅಲ್ಲಿ ಶ್ರೀಮಂತಿಕೆ ಇರುತ್ತೆ. ಹಾಯ್, ವೆಲ್ಕಮ್ ಟು ಸಕ್ರನಾಡು ಕೆಂಪ ಯೂಟ್ಯೂಬ್ ಚಾನಲ್. ಈಗೆಲ್ಲ ಸ್ನಾನ ಮಾಡ್ಕೊಬಂದೆ. ನೀನು ಮಾಡಿಕಿಲ್ಲ? ಸುಮ್ಮನಿರಪ್ಪ, ನೀನು ಮಾಡಿಕಿಲ್ವಪ್ಪ? ಆಯ್ತು, ಇಲ್ಲಿ ಮಾತೆತ್ತದ್ರೆ ಹಿಂಗೆ ಬೈತದೆ. ನಾನು ಏನು ಮಾಡೋಣ ಈ ವೈದ್ಯನ? ಇನ್ನೂ ಜಾಸ್ತಿ ಇನ್ನೂ ಹೆಂಗೆ ಡೀಪು ಮ್ಯೂಸಿಕ್ ವಾಯ್ಸ್ ಹಾಕಬೇಕು, ಹಂಗೆಲ್ಲ ಮಾತಾಡ್ತಾನೆ. ಹೊಡೆಯಮ್ಮ ಅಂದರೆ ಮಗ, ಚಿಕ್ಕ ಮಗ. ಹೊಡಿಯೋಕೆ ಮನ್ಸು ಬರೀಕಿಲ್ಲ, ನನಗೆ ಹೊಡಿತಾನೆ, ನಾನೇ ಹೊಡಿಸ್ಕೋಬೇಕು. ಸುಮ್ಮನಿರ. ಏನ್ಲ ಕರಿಯ, ಏನು ಮಾಡೋದು ಇವನ್ನ? ಹಾಸ್ಟ್ಲಿಗೆ? ಆಯಿತು, ದೂರ ಹಾಕ್ಬಿಡಮ್ಮ ಅವನ. ಬೇಡ, ಅವನು ಸರಿಯಿಲ್ಲ. ನಾವು ಒಳ್ಳೆ ಬುದ್ಧಿ ಹೇಳ್ಕೊಟ್ರೆ ಕೇಳಿಕಿಲ್ಲ ಅವನು. ಹಂಗೆ ಮಾಡಮ್ಮ, ಎಲ್ಲರೂ ತಗೊಂಡೋಗ್ಬಿಟ್ಟು ನಾ ಈಗ ಕರ್ಕೊಂಡೋಗೋದು. ಈಗ ಬಿಡೋಲ್ಲ, ಬಟ್ಟೆ ಹಾಕಲ್ಲ, ಕರ್ಕೊಂಡೋಗಲ್ಲಿ. ಹಾಸ್ಟ್ಲ್, ಅಯ್ಯೋ ಅಪ್ಪ, ಹಾಸ್ಟ್ಲಿಗೆ ಬಿಡ್ಬಿಡ್ತೀನಿ. ಅಯ್ಯೋ ಇವಣೆ ಬಿಡು. ಮೊದಲನೇದಾಗಿ ಏನಪ್ಪ ಅಂತಂದರೆ, ಈ ವಿಡಿಯೋದಲ್ಲಿ ವಿಶೇಷ, ಮುಂದೆ ಇವತ್ತು ಒಂದು ಎಲ್ಲ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ. ಆಮೇಲೆ ನಾನು ಸುಂದರ ನಾವು ತುಂಬ ವೀಡಿಯೋಸು ಅಬ್ಸರ್ವ್ ಮಾಡ್ತೀವಿ ಯೂಟ್ಯೂಬಲ್ಲಿ. ತುಂಬ ವೀಡಿಯೋಸು ಪ್ರೊಫೈಲ್ ತೆಗ್ದು ನೋಡ್ತೀನಿ. ಯಾರಿಗೆ ಎಷ್ಟು ಲಕ್ಷ ಫಾಲೋವರ್ಸ್ ಅವರೇ, ಅವ್ರ ವೀಡಿಯೋ ಹೆಂಗೆ ಓಡ್ತಾವೆ, ಅವ್ರ ಕಂಟೆಂಟ್ ಏನು. ಸೊ ಈ ಉದ್ದೇಶಕ್ಕೋಸ್ಕರ. ಬಟ್ ನಾವು ಒಬ್ಬಳು ಹಿಂಗೆ ಲಾಗರ್ ಆಗಿರೋದ್ರಿಂದ, ಬ್ಲಾಗರು ಅಂತ ಅಂತಾರಲ್ಲಪ್ಪ, ಆ ಥರ ಆಗಿರೋದ್ರಿಂದ ಮಾತಾಡೋ ಮೆಥಡು, ರೀತಿ ನೀತಿ, ಏನು ಮಾತಾಡ್ಬೋದು, ಯಾವ ಥರ ಮಾತಾಡ್ಬೋದು, ಏನು ಟಾಪಿಕ್ಕು. ಕೆಲವು ನ್ಯೂಸ್ ಬಗ್ಗೆ ಮಾತಾಡ್ತಾರೆ, ಇನ್ನು ಕೆಲವೊಬ್ಬರು ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ. ಕೆಲವ್ರಿಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ರೂ, ಸಬ್ಸ್ಕ್ರೈಬರ್ ಇದ್ದರೂ ಕೂಡ ಅವರವು 30,000, 40,000, ಈ ಥರ ವ್ಯೂಸ್ ಇರ್ತವೆ. ಕೆಲವು 3 ಲಕ್ಷ 4 ಲಕ್ಷ ಫಾಲೋವರ್ಸ್ ಇರ್ತಾರೆ, ಅವ್ರಿಗೂ ಕೂಡ 20,000, 10,000, 5,000, 700, 800 ಹಿಂಗೆಲ್ಲ ವ್ಯೂಸು ಬರ್ತಾ ಇರ್ತವೆ. ಆಮೇಲೆ ನಾನು ಅಬ್ಸರ್ವ್ ಮಾಡೋದು ಮಟ್ಟಕ್ಕೆ ಆಲ್ಮೋಸ್ಟು ತುಂಬ ಬ್ಲಾಗರು ಏನು ಸ್ಪೆಷಲ್ಲಾಗಿ ಏನು ಇರಲ್ಲ ಅಲ್ಲಿ ವಿಡಿಯೋದಲ್ಲಿ. ಈಗ ನಾನು ಹೆಂಗೋ ಈ ಹೆಡ್ತಿ ಮಕ್ಕಳು ಹಿಂಗೆ ಹೋಯ್ತಾವನಿ ಬತ್ತಾವನಿ ಅಂತ ವಿಡಿಯೋ ಇರ್ತದೋ, ಅವರು ಹಂಗೆ ಇವತ್ತು ಸೀರೆ ಉಟ್ಕೊತಾವನಿ, ಇವತ್ತು ರವಕೆ ಹಾಕತಾವನಿ, ರವಕೆ ಇವತ್ತು ಅಲ್ಲಿ ಐರನ್ ಮಾಡೋಕೆ ಕೊಟ್ಟಿವನಿ, ಆಮೇಲೆ ಇಲ್ಲಿ ಈ ಡ್ರೆಸ್ ತಗೊಳಕ್ಕೆ ಹೋಯ್ತಾವನೆ, ಆಮೇಲೆ ನಾನು ಮೇಕಪ್ ಮಾಡ್ಕೊಳಕ್ಕೆ ಹೋಯ್ತಾವನೆ, ಆಮೇಲೆ ಎಕ್ಸೆಟ್ರಾ ಇಲ್ಲಿ ಯಾವುದೋ ಒಂದು ಹೋಟೆಲ್ ಊಟ ತಿನ್ನಕ್ಕೆ ಹೋಯ್ತಾವನೆ. ಈ ಥರನೇ ಅವರು ಮಾಡಿರೋದು. ಅದು ಬಿಟ್ಟರೆ ಇನ್ನೇನು ಇರೋ ಸ್ಪೆಷಲ್ ಇರೋಲ್ಲ. ನಾನು ತುಂಬ ಪ್ರೊಫೈಲ್ ನೋಡ್ತೀನಲ್ಲ, ಸೊ ಅಲ್ಲೇನಪ್ಪ ಅಂತಂದರೆ ಅವ್ರಿಗೂ ನಮಗೂ ಇರೋ ವ್ಯತ್ಯಾಸ. ಇದು ನನ್ನ ಎಂಗೇಜ್ಮೆಂಟಲ್ಲಿ ತಗೊಂಡಿರೋ ವಾಚು, ಅದು ಕಿತ್ತೋಗಿರೋ ವಾಚ್ನ ಕೈಲಿ ಇನ್ನೂ ಹಾಕೊಂಡಿದ್ದಾನೆ. ಇದು ಬಿಟ್ರೆ ಇದು 100 ರೂಪಾಯಿ ಟೀ ಶರ್ಟು. ನಮ್ಮ ಹಳ್ಳಿ ಕಡೆ 90% ಇದೇ ಥರ ಟೀ ಶರ್ಟ್ ಹಾಕಿರ್ತಾರೆ. ಯಾಕೆ ಅಂತಂದರೆ 100 ರೂಪಾಯಿಗೊಂದು ಬರ್ತವೆ, ಒಂದು ವರ್ಷ ಗಂಟಲೆ ಬಾಳಿಕೆ ಬರ್ತವೆ. 100 ರೂಪಾಯಿಗೆ 4 ಟವಲ್ಲು. ನಿನ್ನ ನೈಟಿ ಎಷ್ಟಲೇ? 170 ರೂಪಾಯಿ ನೈಟಿ. ಸೊ ನಾವೆಲ್ಲ ಹಿಂಗೆ ಮಿಡ್ಲ್ ಕ್ಲಾಸ್ ಅಂತಂದರೆ ಒಂದು ಲೋ ಬಜೆಟಲ್ಲಿ ಬಟ್ಟೆ ಹಾಕೊಂಡಿರ್ತೀವಿ. ಈ ಥರ ಮನೆಗಳಲ್ಲಿ ವೀಡಿಯೋಸ್ ಮಾಡ್ತೀವಿ. ಲೋ ಬಜೆಟ್ ಬಟ್ಟೆ ಹಾಕಿರ್ತೀವಿ. ಐಫೈಯಾಗಿ ಇರಲ್ಲ, ಐಫೋನ್ ಇರಲ್ಲ, ಐಫೈ ಕ್ವಾಲಿಟಿ ವೀಡಿಯೋಸು ಇರಲ್ಲ. ಸೊ ಆ ಉದ್ದೇಶಕ್ಕೋಸ್ಕರ ನಮ್ಮವು ಕೂಡ ಲೋ ಇದರಲ್ಲಿ ವೀಡಿಯೋ ಓಡ್ತವೆ. ಅಷ್ಟಾಗಿ ಕಮ್ಮಿ ಅಂದರೆ ಒಂದು 20,000, 30,000, ಒಂದು 10,000, ಯಾವುದೋ ಒಂದು ದಾಟಿದ್ರೆ 50,000 ದಾಟ್ತದೆ, ಯಾವುದೋ ಒಂದು ಈ ಥರ ಹೋಯ್ತವೆ. ನಾನು ಅವ್ರ ಪ್ರೊಫೈಲ್ ತೆಗೆದು ನೋಡಿದಾಗ ಪಾಪ್ಯುಲರ್ ಅಂತ ಹೊಡಿತೀನಿ. 7 ಇಯರ್ ಬ್ಯಾಕು, 10 ಇಯರ್ ಬ್ಯಾಕು ಈ ಥರ ವೀಡಿಯೋಸ್ ಮಾಡೋರೆ. ಎಷ್ಟೆಷ್ಟು ದುಡ್ಡು ಮಾಡೋರೆ ಅಂದರೆ ನಂಬಲ್ಲ ನೀವು. ಲಕ್ಷಾಂತರ ರೂಪಾಯಿ ದುಡ್ಡು ಮಾಡೋರೆ. ಬಟ್ಟು ಆಗ ನಮಗೆ ಮೆಥಡ್ಸೇ ಇಲ್ಲ. ನಾವು ಒಂದು 7 ಇಯರ್ ಬ್ಯಾಕಿಂದನೇ ವೀಡಿಯೋಸ್ ಮಾಡ್ತಾರೋದು ರೀಲ್ಸ್ನ. ಬಟ್ ಯೂಟ್ಯೂಬ್ಗೆ ಹಿಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಅವತ್ತು ಊರಿಗೊಬ್ಬರಿದ್ದರು, ಇವತ್ತು ಊರಿಗೆ 100 ಜನ ಆಗೋರೆ. ಊರಿಗೆ 100 ಜನ ವೀಡಿಯೋ ಮಾಡೋರು. ಸೊ ಅವತ್ತು ಎಲ್ಲೋ ಒಂದು ಅಂಗಡಿಗಳು ಬಿಸ್ನೆಸ್ ಮಾಡ್ತಿದ್ದೋ, ಒಳ್ಳೆ ದುಡ್ಡು ಮಾಡ್ತಿದ್ರು. ಇವತ್ತು ಹಜ್ಜಜ್ಗೋವೆ ಬಿಸ್ನೆಸ್ ಮಾಡೋ ಅಂಗಡಿಗಳು. ಸೊ ಹಂಗೆ ಯೂಟ್ಯೂಬು ಅದೇ ಥರ ಆಗ್ಬಿಟ್ಟೈತೆ. ಇಲ್ಲಿ ಕಂಟೆಂಟು ಅಂತೇನಿಲ್ಲ. ನಾವೇನೋ ಒಂದಷ್ಟು ಮಾತಾಡಬೇಕು, ಒಂದು 10-15 ನಿಮಿಷ ಮಾತಾಡಲೇಬೇಕು. ಒಂದು 10-15 ನಿಮಿಷ ಮಾತಾಡಿ ಅದನ್ನ ಲಾಗ್ ಮಾಡಬೇಕು. ಅದು ವೀಡಿಯೋ ಎಷ್ಟಾರ ಓಡ್ಬೋದು, ರೀಚ್ ಆಗ್ಬೋದು, ಆಗದೆ ಇರ್ಬೋದು. ಬಟ್ ನಾನು ಮೊದಲೇ ಹೇಳ್ದಂಗೆ ಅವ್ರು ಹೋಗೋ ಹೋಟ್ಲು, ಮನೆ, ಅವ್ರ ಬಾಡಿಗೆ ಮನೆಯೋ ಸ್ವಂತ ಮನೆಯೋ ಎಲ್ಲ ಅಫೀಸಿಯಲ್ ಆಗಿರ್ತವೆ. ಬಟ್ ಹಂಗೆ ಒಳ್ಳೆ ಹೀರೋ ಥರ ಎಲ್ಲ ಕೂದಲು ಪಲ್ಲೆಲ್ಲ ಸ್ಟೈಲಿಶ್ ಮಾಡ್ಕೊಂಡಿರ್ತಾರೆ. ಅವರು ಮ್ಯಾಚಿಂಗ್ ಬಟ್ಟೆ, ಒಳ್ಳೊಳ್ಳೆ ಕಾಸ್ಟ್ಲಿ ಬಟ್ಟೆಗಳು ಹಾಕಿರ್ತಾರೆ. ಸೊ ಆ ಥರ ಒಂದು ದೊಡ್ಡ ಶ್ರೀಮಂತಿಕೆ ಇರುತ್ತೆ ಅವ್ರ ವಿಡಿಯೋದಲ್ಲಿ. ಇಲ್ಲಿ ಬಡತನ ಇರುತ್ತೆ ನಮ್ಮ ವೀಡಿಯೋಸಲ್ಲಿ, ಅಲ್ಲಿ ಶ್ರೀಮಂತಿಕೆ ಇರುತ್ತೆ ಅವ್ರ ವಿಡಿಯೋದಲ್ಲೇ. ಅಷ್ಟು ಬಿಟ್ಟರೆ ಬೇರೆ ಏನೂ ವ್ಯತ್ಯಾಸ ಇಲ್ಲ. ಯಾಕೆಂದರೆ ಒಂದು 4-5 ಜನ ಬ್ಲಾಗರ್ಸ್ ಅವರೇ. ನಾನು ಅವ್ರ ಪ್ರೊಫೈಲ್ ನೋಡ್ತೀನಿ, ಬಟ್ ಹೆಸರು ಅಡಿಕಿಲ್ಲ. ಅವ್ರ ಪ್ರೊಫೈಲ್ ತೆಗೆದು ನೋಡಿದ್ರೆ ಸಾಕು, 3 ಡೇಸು, 2 ಡೇಸು, 1 ವೀಕು, 2 ವೀಕು, 3 ವೀಕು ಹಿಂಗೆಲ್ಲ 2 ಡೇಸ್ಗೊಂದು ಫರ್ ಡೇ ಒಂದು ಇಲ್ಲ ಬಿಟ್ಟಿರ್ತಾರೆ ವೀಡಿಯೋಸ. ಇಲ್ಲ ವೀಕ್ಲಿ ಒಂದು 3 ಇಯರು ಬಿಟ್ಟಿರ್ತಾರೆ. ಪ್ರೊಫೈಲ್ ತೆಗೆದು ನೋಡಿದ್ರೆ 8 ಲಕ್ಷ 5 ಲಕ್ಷ ಫಾಲೋವರ್ಸ್ ಅವರೇ.
ಒಂದು ವೀಡಿಯೋ 3 ಲಕ್ಷ 5 ಲಕ್ಷ 6 ಲಕ್ಷ 3 ಲಕ್ಷ ಹಿಂಗೆಲ್ಲ ಓಡಿರ್ತವೆ. ಏಕೆಂತಂದ್ರೆ ಅವರು ನಂತರ ವೀಡಿಯೋಸ್ ಮಾಡೋರು. ಏಕೆಂತಂದ್ರೆ ಯಾವುದೋ ಒಂದು ಸ್ಟುಡಿಯೋದಲ್ಲಿ ಯಾರೋ ಅತಿಥಿ ಕರೆಸಿ ವೀಡಿಯೋ ಮಾಡಿ 50 ನಿಮಿಷ ಒಂದು ಮಾತಾಡೋದಾಯ್ತಲ್ಲ, ಅದು ಎಫರ್ಟು, ಅದು ಖರ್ಚು ಬೀಳ್ತವೆ, ಎಫರ್ಟು, ಅದು ತುಂಬ ಕಷ್ಟ ಐತೆ. ಹಿಂಗೆ ಸೊ ನನ್ನಂಗೆ ಈ ಥರ ಮಾಮೂಲಿ ಗಾಯ್ಸ್ ಕಾರಲ್ಲಿ ಹೋಯ್ತಾವೆ, ಎಲ್ಲೋಯ್ತಾವೆ ಇಲ್ಲೋಯ್ತಾವೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾರಲ್ಲ, ಅವು ಖರ್ಚಿರಲ್ಲ. ಅವು ಅವ್ರ ಮಾತೇ ಬಂಡವಾಳ, ಖರ್ಚಿರಲ್ಲ ಅವ್ರಿಗೆ. ಅಂಥವ್ರಿಗೆ 3 ಲಕ್ಷ 5 ಲಕ್ಷ ಫಾಲೋವರ್ಸ್ ಬಂದಾಗ ಏನಾಗುತ್ತೆ ಅಂತಂದರೆ ಅದಕ್ಕೆ ತಕ್ಕಂಥ ಅಮೌಂಟ್ ಬರುತ್ತೆ. ಬಟ್ ನಾನು ಹೇಳ್ತಿರೋದು ಅಂಥ ಶ್ರೀಮಂತರಿಗೆ ಅತಿ ಹೆಚ್ಚಾದಂಥ ಒತ್ತು ಕೊಡ್ತಾರೆ. ಅವರು ಫಿಕ್ಸ್ ಆಗಿಬಿಟ್ಟವ್ರು ಮೋಸ್ಟ್ಲಿ ಅಂಥವ್ರ ವೀಡಿಯೋಗೋಸ್ಕರನೇ ಕಾಯ್ತಾ ಇರ್ತಾರೆ. ಏನು ಅವ್ರ ಅಂದ ಚಂದಕ್ಕೆ ಕಾಯ್ತಾ ಇರ್ತಾರೋ, ಅವ್ರ ಅಂದ ಚಂದ ನೋಡೋಕ್ಕೆ ಇಲ್ಲ. ಈತಾಗೆ ನಮಗೆ ಇಲ್ಲಿ ಈತಾಗೆ ಕಾಸ್ಟ್ಲಿ ಬಟ್ಟೆನೂ ಇಲ್ಲ, ಕಾಸ್ಟ್ಲಿ ಮನೆಯೂ ಇಲ್ಲ, ಈತಾಗ ಕಾಸ್ಟ್ಲಿ ಅಂದ ಚಂದನೂ ಇಲ್ಲ ಮೋಸ್ಟ್ಲಿ. ಅದಕ್ಕೇನೋ ನಮ್ಮದು ಹಿಂಗೆ ವೀಡಿಯೋಗಳು ಅಷ್ಟಾಗಿ ರೀಚ್ ಆಗಲ್ಲ ಅನ್ಕೋತೀನಿ. ಇರಲಿ. ಈ ಕೆಲವೊಂದು ನ್ಯೂಸು ಅಂತಂದರೆ ಈಗ ಮಾಮೂಲಿ ಮನಗೊಂದು ನ್ಯೂಸ್ ಆಗೋದು. ಆಗ ಮಾಧ್ಯಮ ಅಂತಿತ್ತು ಚಂದನ, ಅದಾದಮೇಲೆ ಮಾಮೂಲಿ ಮಾಧ್ಯಮ ಒಂದು 10 20 50 ಅದು ಬಿಟ್ಟರೆ ಈಗ ಮನೆಗೊಂದು ನ್ಯೂಸ್ ಚಾನಲ್ಗಳು ಯೂಟ್ಯೂಬಲ್ಲವೆ. ಒಂದೇ ಟಾಪಿಕ್ಕು. ಈಗ ಫಾರ್ ಎಕ್ಸಾಂಪಲು ಒಂದು ಉದಾಹರಣೆ ಹೇಳ್ತೀನಿ. ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾವ್ರೆ ಅಂತ ಒಂದು ನ್ಯೂಸು ಹರಿದಾಡ್ತೈತೆ. ಸಿದ್ದರಾಮಯ್ಯ ರಾಜೀನಾಮೆ, ಅವರು ಹುಲಿ ಹಂಗೆ ಹಿಂಗೆ ಎಕ್ಸೆಟ್ರಾ ಅದನ್ನೇ ಅವ್ರ ಬಗ್ಗೆನೇ ಮಾತಾಡ್ಕೊಂಡು ಅವ್ರ ಬಗ್ಗೆ ಫೋಟೋನೇ ಹಾಕಂಡು ಅದೇ ಒಂದು 10 ನಿಮಿಷ 8 ನಿಮಿಷ 12 ನಿಮಿಷ ತಳ್ಳಿಬಿಡ್ತಾರೆ. ಅದೇ ಒಂದು ವೀಡಿಯೋ ಆಗೋಯ್ತು. ಅದು ಒಂದಲ್ಲ 10 ವೀಡಿಯೋನೂ ಆಯಿತು, 100 ವೀಡಿಯೋನೂ ಹಾಕ್ತಾರೆ. ಮಾಧ್ಯಮ ಅಲ್ಲದೆ ಮಾಧ್ಯಮ ಒಂದಷ್ಟು, ಸೋಷಿಯಲ್ ಮೀಡಿಯಾ ಮಾಧ್ಯಮ ಒಂದಷ್ಟು, ಈ ಥರ ಯಾಕೆ ಹಾಕ್ತಾರೆ ಅಂತಂದರೆ ಸೊ ಅಲ್ಲಿ ಅರ್ನಿಂಗ್ ಇಲ್ಲ ಅಂತಂದರೆ ಯಾರು ವೀಡಿಯೋಸ್ ಮಾಡಲ್ಲ. ವಿತ್ ನಾನೇ ಇನ್ಕ್ಲೂಡಿಂಗ್ ಮೀ, ನಾನೇ ಹೇಳ್ತೀನಿ ಅಲ್ವಾ, ನಾನೇ ಹೇಳ್ತೀನಿ. ಅರ್ನಿಂಗ್ ಇಲ್ಲ ಅಂತಂದ್ರೆ ನಾನು ವೀಡಿಯೋಸೇ ಮಾಡಲ್ಲ, ಓಪನಾಗಿ ಹೇಳ್ತೀನಿ. ಪ್ರತಿಯೊಬ್ಬರು ಅಷ್ಟೆಲ್ಲ ಎಡಿಟ್ ಮಾಡ್ತಾರೆ, ಕಷ್ಟಪಡ್ತಾರೆ, ವೀಡಿಯೋ ಹಾಕ್ತಾರೆ, ಏನೋ ಮಾತಾಡ್ತಾರೆ, ಅಲ್ಲೋದೆ ಇಲ್ಲಿ ಬಂದೆ, ಅಲ್ಲಿ ಡ್ಯಾಶು ಎಲ್ಲ ನನ್ನ ಇನ್ಕ್ಲೂಡಿಂಗ್ ನಾನು ಸೇರ್ಕೊಂಡು ಹೇಳ್ತಾ ಇರೋದು ಮಾಡ್ತಾವೆ ಅಂದರೆ. ಸೊ ಅಲ್ಲೊಂದು ಅರ್ನಿಂಗ್ ಅಂತ, ಅದು ಸ್ಮಾಲ್ ಅಮೌಂಟೋ ಅಥವಾ ಬಿಗ್ ಅಮೌಂಟೋ ನಥಿಂಗ್. ಬಟ್ ವೀಡಿಯೋಸ್ ಹಾಕೋದು ಕಾರಣ ಮೇಯ್ನು ಅರ್ನಿಂಗೋಸ್ಕರನೇ ವೀಡಿಯೋಸ್ ಹಾಕೋದು. ಏಕೆಂತಂದರೆ ಈಗ ಹಾಕು ಇಕ್ಕು ತುಂಬ ವ್ಯತ್ಯಾಸ ಐತೆ. ಆಗ ಡಾಲರ್ ಕಮ್ಮಿ, ವೀಡಿಯೋ ಮಾಡೋರು ಕಮ್ಮಿ. ಈಗ $1 ಅಮೌಂಟು ಜಾಸ್ತಿ ಐತೆ. ವೀಡಿಯೋ ಮಾಡೋರು ಅದು ಹೇಳ್ದಂಗೆ ಮನೆಗೊಬ್ಬರು ಮೊಬೈಲ್ ಯಾರ ಹತ್ರ ಇರ್ತದೆ ಅವರೆಲ್ಲ ಬ್ಲಾಗರೇ ಆಗ್ಬಿಟ್ಟವ್ರಿ ಅಂತ ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ನೋಡಿದ್ವು. ಅದೇ ಥರ ಬ್ಲಾಗರ್ ಆಗ್ಬಿಟ್ಟಿದ್ದಾರೆ. ಏಕೆಂತಂದರೆ ನಂಬಲ್ಲ, ಅವತ್ತು ಕಮ್ಮಿ ಅಂದರೆ 10 ಮಿಲಿಯನ್ 20 ಮಿಲಿಯನು 90 ಮಿಲಿಯನ್ ವೀಡಿಯೋ ಹೋಗವೆ. ಕೆಲವರವು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋರೆ ಅವತ್ತು. ನಾವು ಬಟ್ಟು ಅಂದರೆ ಯಾರಿಗೆ ಐಡಿಯಾ ಇವತ್ತು ಹೆಂಗೆ ಇದೆ, ಕೆಲವ್ರಿಗೆಲ್ಲ ಐಡಿಯಾ ಐತೆ ಯೂಟ್ಯೂಬ್ ಮಾಡಿದ್ರೆ ಒಂದು ಅಷ್ಟೇನೋ ಒಂದು 10,000 20,000 ಒಂದು 4 ಲಕ್ಷ 5 ಲಕ್ಷ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಒಂದು ತಲೆಯಲ್ಲೇ ಮೈಂಡ್ಸೆಟ್ ಬಂದಿರ್ತದೆ. ಅದೇ ಥರ ಆಗ ಯಾರಿಗೆ ಆ ಥರ ಮೈಂಡ್ಸೆಟ್ಟು ಹಂಗೆ ಒಂದು ಇನ್ನೊಬ್ಬರನ್ನ ನೋಡಿ ಹಿಂಗೆ ದುಡ್ಡು ಮಾಡ್ಬೋದಂತೆ ಅಂತ ಗೊತ್ತಿತ್ತು, ಅವರು ಅವತ್ತು ಹಂಗೆ ವೀಡಿಯೋ ಮಾಡ್ಕೊಂಡು ದುಡ್ಡು ಮಾಡೋರೆ. ಬಟ್ ಇವತ್ತೆಲ್ಲ ತುಂಬ ಕಷ್ಟ ಐತೆ. ಪೈಪೋಟಿ ಇದು ಏನೋ ಅವತ್ತು ಏನಂತ ಹೇಳ್ತಾರೆ, ಅದಕ್ಕೆ ಪೈಪೋಟಿನೇ ಆ ಥರ ಜಾಸ್ತಿ ಇರೋದ್ರಿಂದ ಇವತ್ತು ವೀಡಿಯೋ ಮಾಡಿ ಗೆಲ್ಲೋದು ತುಂಬ ಕಷ್ಟ ಐತೆ. ಏನಿವೆ ಆಯಿತು. ಇವತ್ತು ಎಲ್ಲ ಫ್ಯಾಮಿಲಿ ಟ್ರಿಪ್ಪು ಹೋಯ್ತಾವೆ, ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಗೆಳೆಯರ ಫ್ಯಾಮಿಲಿ. ಲೊಕೇಶನ್ನು ಎಲ್ಲ ಏನು ಎತ್ತ ಪ್ರತಿಯೊಂದು ಸಂಪೂರ್ಣವಾಗಿ ತಿಳಿಸ್ತೀನಿ. ಬಟ್ ಅದ್ರ ಮಧ್ಯ ರೀಲ್ಸು ಫೋಟೋ ಹಾಕ್ಬೋದೇನೋ. ಯಾಕೆಂತಂದರೆ ಈ ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಆಗಿಲ್ದೇ ಇರೋ ಕಾರಣದಿಂದ ಒಂದು ರೀಲ್ಸ್ ಹಾಕಿರ್ತೀವಿ. ಆ ರೀಲ್ಸಲ್ಲಿ ನಾವು ಯಾವ ಪ್ಲೇಸ್ಗೆ ಹೋಗಿವಿ ಅಂತ ಗೊತ್ತಾಗುತ್ತೆ. ಬಟ್ ಅಲ್ಲೇನು ಜಾಸ್ತಿ ಮಾತಾಡ್ಬೋದಲ್ಲ, ಅದನ್ನು ಮಾತಾಡೋಕ್ಕಾಗಲ್ಲ ರೀಲ್ಸಲ್ಲಿ. ಸೊ ಈ ವಿಡಿಯೋ ಮುಖಾಂತರ ಅಲ್ಲಿ ಮಾತಾಡ್ತೀನಿ. ಓಕೆ, ಈಗ ಎಂತ ಸಾರು ಏನೋ ಉಪ್ಸಾರು ಅದು ಎಂಥದ್ದು ಸಾರು 2,000 ಅಂತಂದು ಹಾಕೊಂಡು ಊಟ ಮಾಡ್ತೀನಿ. ಮೊದಲು ಹೊಟ್ಟೆ ಸಿಗ್ತದೆ. ಟೈಮು 8:30 ಆಗದೆ. ಆಮೇಲೆ ಇನ್ನೊಂದೇನು ಸತ್ಯ ಗೊತ್ತಾ, ಈಗ ಇಷ್ಟೊತ್ತು ಮಾತಾಡಿದ್ನಲ್ಲ, ಹತ್ತತ್ರ ಅದು ಒಂದು 8 ನಿಮಿಷ ಆಗೇ ಹೋಯ್ತು ನೋಡಿ. ಈಗ ತಟ್ಟೆಗೆ ಅನ್ನ ಹಾಕೊಂಬಂದಿನಿ ಅಲ್ವಾ. ಈಗ ಅದೆಲ್ಲ ನಾವು ಈಗ ಹೊರಗಡೆ ಹೋಗಿ ಫ್ಯಾಮಿಲಿಯೆಲ್ಲ ಹೋಗಿ ಅದೆಲ್ಲ ಅಲ್ಲಿ ಹೋಗಿ ಬಂದು ಶೂಟ್ ಮಾಡಿ ಆ ವಿಡಿಯೋ ಪೋಸ್ಟ್ ಮಾಡೋದು ಲೇಟಾಗಿ ಹೋಗುತ್ತೆ ಅಲ್ವಾ. ಈಗ ಒಂದು 8 ನಿಮಿಷ ಈ ವಿಡಿಯೋ ಹಾಕ್ತೀನಿ. ಒಂದು $200 ಮೋಸ ಆಗಲ್ಲ. ಇಷ್ಟೇ ಸಿಂಪಲ್ಲು ಮೆಥಡು. $200 ಯಾರು ಕೊಟ್ಟರು ಇವತ್ತು? $10 ಕುಡಿಕಿಲ್ಲ. $10 ಕುಡಿಕಿಲ್ಲ ಅಂತದ್ರಲ್ಲಿ $200 ಯಾರು ಕೊಟ್ಟರು? ಈಗ ಈ ವಿಡಿಯೋ ಇಲ್ಲೇ ಎಡಿಟ್ ಮಾಡಿ ಹಾಕ್ಕೊಡ್ತೀನಿ. ರಾತ್ರಿ ದಾಲ್ ಸಾಂಬಾರು, ಈಗ ಅನ್ನ, 2 ಕಾಂಬಿನೇಷನ್ನು. ಬನ್ನಿ ಊಟ ಮಾಡಮ್ಮ, ಬೇಜಾರು ಮಾಡ್ಕೊಬಿಡಿ. ಯಾವ ಊಟದಲ್ಲೋ ಊಟ ಮಾಡೋಕ್ಕೆ ಬನ್ನಿ ಅಂತ ಕರೆದಿಲ್ಲ. ಬನ್ನಿ ಊಟ ಮಾಡಮ್ಮ. ಥ್ಯಾಂಕ್ ಯು. ಈ ವಿಡಿಯೋ ಇಲ್ಲಿಗೆ ಹಾಕ್ತೀನಿ. ನಾನು ಹೇಳ್ತೀನಿಲ್ಲ, 10,000 ಓಲಿ ನಮ್ಮ ವಿಡಿಯೋ, 10,000 ಓಲಿ ಸಾಕು. 10,000 ಓಲಿ ಸಾಕು. ಥ್ಯಾಂಕ್ ಯು, ಧನ್ಯವಾದಗಳು. ನಿಮ್ಮ ಪ್ರೀತಿ ಆಶೀರ್ವಾದ ಇದೇ ಥರ ಇರಲಿ. ಥ್ಯಾಂಕ್ ಯು.